133ನೇ ಜಯಂತ್ಯೋತ್ಸವದ ಅಂಗವಾಗಿ ಇಂದಿನ ದಿವಸ ಇಡೀ ನಾಡಿನ ಜನತೆಗೆ ಮತ್ತು ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಅನುಯಾಯಿಗಳಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಬಂಧುಗಳೇ, ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬರು 1891ರಲ್ಲಿ ಮೋವಾ ಜಿಲ್ಲೆಯಲ್ಲಿ ಅವರು ಜನಿಸಿದರು. ಬಟ್ ಏನು ಅಂತಕ್ಕಂಥದ್ದು ಇಲ್ಲಿ ತನಕ ಹಿಸ್ಟ್ರಿ, ಜಾಗ್ರಫಿ ಇಡೀ ವಿಶ್ವದಾದ್ಯಂತ ಅವರು ನಡೆದ ಬಂದಂಥ ವಿಶೇಷವಾದಂಥ ಅನೇಕ ಲೇಖನಗಳು, ಅನೇಕ ಬುದ್ಧಿಜೀವಿಗಳು, ಅನೇಕ ಜನ ಅದರ ಬಗ್ಗೆ ಸವಿಸ್ತಾರವಾಗಿ ಭಾಷಣಗಳಲ್ಲಾಯಿತು, ಲೇಖನಗಳಲ್ಲಾಯಿತು ತಿಳಿ ಹೇಳಿದ್ದಾರೆ, ಖಚಿತಪಡಿಸಿದ್ದಾರೆ. ಅದರ ಬಗ್ಗೆ ವಿಶೇಷವಾಗಿ ನಾನು ಏನೂ ಹೇಳಲಾರದೆ ಇಂದಿನ ದಿವಸ ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ನಮಗೆ ಮಾಡಿದಂಥ ಮಹತ್ವ ಕಾರ್ಯಗಳು ಏನು ಅಂತ ಅನ್ನೋದರ ಬಗ್ಗೆ ನಾನು ವಿವರಣೆ ಕೊಡಲು ಬಯಸುತ್ತೇನೆ. ಒಂದು ವೇಳೆ ಈ ದೀನದಲಿತರಿಗೆ ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತದ ಹಕ್ಕನ್ನು ಕೊಡದೇ ಇದ್ದರೆ ಏನಾಗ್ತಿತ್ತು ಅಂದರೆ ಪರಿಸ್ಥಿತಿ ಗಂಭೀರ ಆಗ್ತಿತ್ತು. ಇವತ್ತಿನ ದಿವಸ ಅವರು ಕಲಿತವ್ರು ಇರಲಿ, ಕಲಿಲಾರ್ದವ್ರು ಇರಲಿ, ಲಿಟ್ರೇಟ್ಸ್ ಆರ್ ಇಲ್ಲಿಟ್ರೇಟ್ಸ್, ಎವ್ರಿಬಡಿ ರೈಟ್ ಟು ವೋಟ್ ಫ್ರಾಮ್ ದಟ್ ಇಂಟ್ರೆಸ್ಟೆಡ್. ಇದಕ್ಕೆ ಬಾಬಾ ಸಾಹೇಬರು ಎಲ್ಲರಿಗಾಗಿ ಸಂವಿಧಾನವನ್ನು ಬರೆದಿದ್ದಾರೆ. ಬಾಬಾ ಸಾಹೇಬರು ಯಾವುದೇ ತಾರತಮ್ಯ ಮಾಡಿಲ್ಲ. ಬಾಬಾ ಸಾಹೇಬರು ಇಡೀ ವಿಶ್ವದ ಅಗ್ರಗಣ್ಯ ಪಂಕ್ತಿಯಲ್ಲಿ ನಾಯಕರಿದ್ದಾರೆ. ಬಾಬಾ ಸಾಹೇಬರು ಐಚ್ಛಿಕವಾದ ವಿಷಯ ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಏನಿದೆ, ಅವರು ಮಾಡಲಾರ್ದೆ ಮತ್ತು ಯಾರನ್ನ ಮಾಡಿದರು ಅಂತಂದರೆ ಅದಕ್ಕೆ ಇನ್ನೂ ಹೆಚ್ಚಿನ ಮೆರಗಿರ್ತಿತ್ತೇನೋ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಅಸ್ಪೃಶ್ಯರಾಗಿ ಹುಟ್ಟಿ ಅಸ್ಪೃಶ್ಯತೆಯ ಕಹಿ ಸಿಹಿ ಏನಂದು ನೋಡಿಕೊಂಡು ಅನುಭವಿಸ್ಕೊಂಡು ಇಲ್ಲೇ ನೊಂದು ಬೆಂದು ಈ ಜನತೆಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ನಾನು ಬ್ಲೂ ಸೆಲ್ಯೂಟ್ ಟು ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಇಂದಿನ ದಿವಸ ನಮ್ಮನ್ನಾಗಲಿ ಹೋಗಿಲ್ಲ. 131 ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾರೆ, ಇಲ್ಲಂತಲ್ಲ. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಜರಾಮರವಾಗಿದ್ದಾರೆ, ಜೀವಂತವಾಗಿದ್ದಾರೆ. ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸಿ ಸಂವಿಧಾನದ ಮೂಲಕ ಹಕ್ಕು ಬಾಧ್ಯತೆಗಳನ್ನು ಎಲ್ಲವನ್ನು ನಮಗೆ ದೊರಕಿಸಿಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗಾಗಲಿ, ದೀನದಲಿತರಿಗಾಗಿ, ಬಲಹೀನರಿಗಾಗಲಿ ಎಲ್ಲರಿಗೆ ಯಾವ ರೀತಿಯಿಂದ ಸಹಕಾರ ಮಾಡಬೇಕು ಬಾಬಾ ಸಾಹೇಬರು ತಮ್ಮ ಸಂವಿಧಾನ ಮುಖಾಂತರ ಸಹಕಾರ ಮಾಡಿದ್ದಾರೆ ಅಂತ ಹೇಳೋದ್ರೇನು ಅತಿಶಯೋಕ್ತಿ ಆಗಲಾರ್ದು. ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಇಡೀ ವಿಶ್ವದಲ್ಲೇ ಅಗ್ರಗಣ್ಯ ನಾಯಕರಲ್ಲಿ ಒಬ್ಬರು. ಯಾಕಂತಂದರೆ ಇವನ್ ನೆಹರು ಇರ್ಬೋದು, ಗಾಂಧಿ ಇರ್ಬೋದು, ವಲ್ಲಭಭಾಯಿ ಪಟೇಲ್ ಇರ್ಬೋದು, ಅವರು ಯಾರು ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸಿರಬೇಕು. ಆದರೆ ಅಸ್ಪೃಶ್ಯತೆಯ ಅರಿವಿನಲ್ಲಿ ಬಿದ್ದು ಒದ್ದಾಡ್ತಕ್ಕಂಥ ಜನರ ದುಃಖ ದುಮ್ಮಾನಗಳಿಗೆ ಸ್ಪಂದಿಸಿ ಅವರನ್ನು ಅಪ್ಲಿಫ್ಟ್ ಮಾಡ್ತಕ್ಕಂಥ ಕೋಶಿಶ್ ಯಾರೂ ಮಾಡಲಿಲ್ಲ. ಅದು ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿ ಇವತ್ತು ಸಂವಿಧಾನ ಮೂಲಕ ನಮಗೆ ಸರಿಸಮಾನದ ನಾಯಿಗಿಂತಲೂ ಕಡೆಗಣಿಸ್ತಿದ್ದರು. ಇವತ್ತಿನ ದಿವಸ ಸ್ವಚ್ಛಂದವಾಗಿ ಶಾಲೆಯಲ್ಲಿ ಮತ್ತು ಇನ್ನಿತರ ಪ್ರತಿಯೊಂದು ನೀವು ಹಳ್ಳಿದಾಗ ಹುಟ್ಟಿದವರೇ ಇದ್ದೀರಿ. ಹಳ್ಳಿದಾಗ ಹೋಟೆಲ್ದಾಗ ಚಹಾ ಕೊಡಲ್ಲ. ಅಸ್ಪೃಶ್ಯರಿಗೆ ಇಲ್ಲಿ ತನಕ ಚಹಾ ಕೊಡೋಂಗಿಲ್ಲ. ಯಾಕೆ?
ಡ್ಯೂ ಟು ವಾಟ್ ರೀಸನ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಲ್ಸೋ ಟಿಲ್ ಟುಡೇ ಜೀವಂತಿದೆ. ಒಂದು ವೇಳೆ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಇದ್ದಿರೋದ್ರೆ ಈ ದೇಶದ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಸ್ಪೃಶ್ಯರಾಗಿ ಹೋಗಬೇಕಾಗ್ತಿತ್ತು. ಆಗಿ ಹೋಗಿಲ್ಲ. ಅಸ್ಪೃಶ್ಯರಿಗೆ ಇನ್ನೂ ಸರಿಯಾದಂಥ ನ್ಯಾಯ ಸಿಕ್ಕಿಲ್ಲ, ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಭಾಳ ಮುಷ್ಕಿಲದ ಈ ಜಗತ್ತಿನಾಗೆ. ಪುಣ್ಯ ಮಹಾಪುರುಷ ಒಬ್ಬ ಬಂದರು ಅಂಥೇಳಿ ಇವತ್ತಿನ ದಿವಸ ಇಷ್ಟೆಲ್ಲ ಏನು ರೀ ಸಕಾರಾತ್ಮಕವಾಗಿ ಸ್ಪಂದಿಸಿ ಜನತೆಯ ಆಶ್ರಿತರುಗಳಿಗೆ ದುಃಖ ದುಮ್ಮಾನಗಳಿಗೆ ಸ್ಪಂದಿಸಿ ನಮ್ಮನ್ನು ಉದ್ಧಾರ ಮಾಡಿ ಹೋಗಿದ್ದಾರೆ. ಅದಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಚಿರಋಣಿಯಾಗಿರಬೇಕಾಗ್ತದೆ. ಜನ್ಮಾಂತರ ನಮ್ಮ ತಾಯಿ ತಂದೆ ನಮಗೆ ಸೇವೆ ಸಲ್ಲಿಸಿಲ್ಲ, ಬರೀ ಅವರು ಜನ್ಮ ಕೊಟ್ಟಿರಬೇಕು. ಆದರೆ ಎಲ್ಲವನ್ನು ಕೊಟ್ಟ ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಹಾಸ್ಟೆಲ್ ಫೆಸಿಲಿಟೀಸ್ ಹೋಗಿ ನೋಡಿರಿ, ಏನವ ರಾಜರ ಮಕ್ಕಳು ಇರೋಂಗೆ ಹಾಸ್ಟೆಲ್ಗಳಾಗ ಪ್ರತಿಯೊಂದು ಇದರಲ್ಲಿ ನೀವು ಹೋಗಿ ನೋಡಿರಿ. A1 ಉಚಿತವಾದಂಥ ಈ ಜನರಿಗೆ ಅವಕಾಶ ಕಲ್ಪಿಸಿಕೊಟ್ಟದು. ಸರ್ಕಾರಗಳು ಬರ್ತಾವೆ, ಸರ್ಕಾರಗಳು ಹೋಗ್ತಾವೆ. ವಿತ್ ದ ಗೌರ್ಮೆಂಟ್ ಬೈ ದ ಗೌರ್ಮೆಂಟ್, ವಿತ್ ದ ಪೀಪಲ್ ಬೈ ದ ಪೀಪಲ್. ಆದ್ರೆ ಬರ್ತಾವೆ ಹೋಗ್ತಾವೆ, ಆದರೆ ಮಾಡ್ತಕ್ಕಂಥವ್ರು ಇವರೇ ಅಲ್ಲ. ಅದಕ್ಕೆ ಮಾಡೋನ ಮನಸ್ಸು ಶುದ್ಧ ಬೇಕಾಗ್ತದೆ. ಮಾಡೋನ ಮನಸ್ಸು ಶುದ್ಧ ಇರಲಿಲ್ಲ ಅಂದರೆ ಸರಿಯಾದಂಥ ದೃಷ್ಟಿಯಿಂದ ಇದು ಸಕಾರಾತ್ಮಕವಾಗಿ ಯಾವುದೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬರು ಸಂವಿಧಾನ, ಮತದಾನ ಏನು ಕೊಟ್ಟಾರ ಏನು ರೀ, ನಮಗೆ ಯೋಗ್ಯವಾದಂಥ ಎಂಥವನಿಗೆ ಮತದಾನ ಇರಬೇಕು ಅಂತಕ್ಕಂಥ ಚರ್ಚೆ ಆಯಿತು ಪಾರ್ಲಿಮೆಂಟ್ನಲ್ಲಿ. ಎಲ್ಲ ರೊಕ್ಕ ಇದ್ದವ್ರಿಗೆ ಮತದಾನ ಕೊಡಬೇಕು, ಎಲ್ಲ ಎಜುಕೇಟೆಡ್ ಇದ್ದವ್ರಿಗೆ ಮತದಾನ ಕೊಡಬೇಕು, ಎಲ್ಲ ಇಂಥವ್ರಿಗೆ ಮತದಾನ ಕೊಡಬೇಕು. ಆವಾಗ ಹೇಳಿದ್ರು ಬಾಬಾ ಸಾಹೇಬರು, ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ. ಎಲ್ಲರೂ ಸರಿ ಸಮಾನರು. ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಏನು ನಮಗೆ ಸೌಲಭ್ಯಗಳಿವೆ, ಸರಿಯಾದ ರೀತಿಯಿಂದ ಬಳಕೆ ಮಾಡ್ಕೋಬೇಕು. ದುರ್ಬಳಕೆನೇ ಹೆಚ್ಚಿಗೆ ಆಗ್ಲಕ್ಕತ್ತದ. ನಮ್ಮ ಹುಡುಗರು ಇನ್ನೂ ಹಾದಿ ಮೇಗೆ ಬಂದಿಲ್ಲ. ನಮಗೆ ಬಾಬಾ ಸಾಹೇಬ್ ಬಿಟ್ಟು ಹೋಗಿ 78 ವರ್ಷ ಆಯಿತು. ಆದರೆ ಏನದಾದ್ರೆ ಜೀರೋನೇ ಅದು, ಇನ್ನು ನಂಬರ್ ಚಾಲೂನೇ ಆಗಿಲ್ಲ.